ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇಲ್ಲಿ ನೋಡಿ, ಬೆಂಗಳೂರಲ್ಲಿ ಹಣ ಕೊಟ್ರೆ ಏನು ಬೇಕಾದ್ರೆ ಮಾಡುವಂತ ಪರಿಸ್ಥಿತಿ ಬಂದಿದೆ. ನಿಮ್ ಹಣ ಇದ್ರೆ ಏನು ಬೇಕಾದ್ರೆ ಕೂಡ ಮಾಡಬಹುದು, ಎಲ್ಲಿ ಏನ್ ಬೇಕಾದ್ರೆ ತಪ್ಪಿಸ್ಕೊಳ್ಬಹುದು ಅನ್ನೋದಕ್ಕೆ ಇಲ್ಲೊಂದು ಸೂಕ್ತ ಉದಾಹರಣೆ ಇದೆ. ನಾನು ಏನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ವ್ಯಕ್ತಿ ಕಾಯಿಲೆ ಇದ್ದು ಆಕಸ್ಮಿಕವಾಗಿ ಸತ್ತೋಗ್ಬಿಟ್ರೆ, ಒಬ್ಬ ವ್ಯಕ್ತಿ ಕಾಯಿಲೆ ಇದ್ದು ಆಕಸ್ಮಿಕವಾಗಿ ಸತ್ತೋಗ್ಬಿಟ್ರೆ, ಅಥವಾ ಆಸ್ತಿಗೋಸ್ಕರ ಆತನನ್ನ ಮನೆಯವರೇ ಕತ್ತಿಸ್ಕಿ ಸಾಯಿಸಾಕಿದ್ರೆ, ಅವನನ್ನ ಸತ್ತೋದ ಅಂತ ಹೇಳಿ ಹೋಗಿ ಸುಟ್ಟಾಕದಿದೆಯಲ್ಲ, ಬೆಂಗಳೂರಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನ ಹೆಣ ಸುಡುವ ಅಂದ್ರೆ ಸತ್ತಿರುವ ವ್ಯಕ್ತಿಗಳನ್ನ ಸುಡುವಂತ ಕೇಂದ್ರಗಳಿಗೆ ನಿರ್ದೇಶನವನ್ನ ಕೊಡಬೇಕು. ಬೆಂಗಳೂರಿನ ಮುನ್ಸಿಪಾಲಿಟಿ ಗ್ರೇಟರ್ ಬೆಂಗಳೂರು ಮುನ್ಸಿಪಾಲಿಟಿ ಕಮಿಷನರು ಮತ್ತೆ ಹೋಮ್ ಮಿನಿಸ್ಟರ್. ಯಾಕೆ ಅಂತಂದ್ರೆ, ಆಸ್ತಿಗೋಸ್ಕರನೋ ಕೋಪಕ್ಕೋಸ್ಕರನೋ ಅಥವಾ ಇನ್ಯಾವುದೋ ವಿಚಾರಕ್ಕೋ ಕಾಯಿಲೆ ಇರುವಂತ ವ್ಯಕ್ತಿಗಳನ್ನ ಒಡೆದು ಅವರು ಸತ್ತೋದ್ರೆ ಅದನ್ನ ಯಾವುದೇ ದಾಖಲೆ ಇಲ್ಲದೆ ಡಾಕ್ಟರ್ ಪರಿಶೀಲನೆ ಮಾಡದೆ ಹೆಣನ ತಗೊಂಡೋದ್ರೆ ಬರ್ನಿಂಗ್ ಯಾರ್ಡ್ ಅಲ್ಲಿ ಹಣ ಕೊಟ್ರೆ, ಬರ್ನಿಂಗ್ ಯಾವುದೇ ದಾಖಲೆ ಇಲ್ಲ ಅಂದ್ರೂ ಕೂಡ ಬರ್ನಿಂಗ್ ಮಾಡೋ ಮಟ್ಟಕ್ಕೆ ಇವತ್ತು ಹೆಣಗಳನ್ನ ಸುಡುವಂತ ಕೇಂದ್ರಗಳು ಸೃಷ್ಟಿಯಾಗಿದೆ. ಇಲ್ಲಿ ಹಣ ಕೊಟ್ರೆ ನಿಮ್ಗೆ ಯಾರು ಹೆಣ ಬೇಕಾದ್ರೆ ಸುಟ್ಟಾಕ್ತಾರೆ. ಬಿಲೀವ್ ಇಟ್ ಆರ್ ನಾಟ್, ಒಬ್ಬ ವ್ಯಕ್ತಿ ಮೃತ್ಯು ಆಗಿದ್ದಾನೆ ಅಂತಂದ್ರೆ ಅವನು ಮೃತ್ಯು ಆಗಿದ್ದಾನೆ ಅಂತ ಹೇಳಕ್ಕೆ, ಅಕಸ್ಮಾತ್ ಎಕ್ಸ್ ಮನೆಯಲ್ಲಿ ಮೃತ್ಯು ಆದ್ರೆ ಎಕ್ಸ್ ವ್ಯಕ್ತಿ ಅದನ್ನ ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ, ಆತ ಸತ್ತಿದನೇ ಇಲ್ಲ ಅಂತ. ಅದನ್ನ ನಿರ್ಧಾರ ಮಾಡ್ಬೇಕಾಗಿರೋದು, ಕಾಸ್ ಆಫ್ ಡೆತ್ ಅನ್ನ ಕೊಡಬೇಕಾಗಿರೋದು ಸಂಬಂಧಪಟ್ಟಂತ ಪ್ರೊಫೆಷನಲ್ ವೈದ್ಯರು. ನಿಯರ್ ಬೈ ಗವರ್ಮೆಂಟ್ ಆಸ್ಪತ್ರೆ ಇರುತ್ತೆ ಅಥವಾ ಒಂದು ಪ್ರೈವೇಟ್ ಆಸ್ಪತ್ರೆ ಇರುತ್ತೆ. ಕಾಸ್ ಆಫ್ ಡೆತ್ ರಿಪೋರ್ಟ್ ಅನ್ನ ತಗೊಳದೆ ಹೆಣಗಳನ್ನ ಸುಡುವಂತ ಒಂದು ದೊಡ್ಡ ಸ್ಕ್ಯಾಮು. ಅಂದ್ರೆ ಅವರು ಕೊಲೆ ಮಾಡಿರ್ಲಿ ಮತ್ತೊಂದು ಮಾಡಿರ್ಲಿ, ನೀವು ಹಣ ಕೊಟ್ರೆ ಹೆಣಗಳನ್ನ ಸುಡುವಂತ ಈ ಕೇಂದ್ರಗಳಲ್ಲಿ ಹಣ ಕೊಟ್ರೆ ಯಾರನ್ನ ಬೇಕಾದ್ರೆ ಸುಟ್ಟಾಕ್ತಾರೆ. ಅಕಸ್ಮಾತ್ ಕೊಲೆ ಆಗಿ ಸುಟ್ಟಾಕಿದ್ರು ಕೂಡ ಹಣ ಕೊಟ್ರೆ ಯಾವುದೇ ಕಾಸ್ ಆಫ್ ಡೆತ್ ಸರ್ಟಿಫಿಕೇಟ್ ಇಲ್ಲದೆ ಅವುಗಳನ್ನ ಸುಟ್ಟಾಕುವಂತ ಒಂದು ದೊಡ್ಡ ಮಾಫಿಯಾಗಳನ್ನ ಹೆಣ ಸುಡುವ ಕೇಂದ್ರಗಳು ಬೆಂಗಳೂರಲ್ಲಿ ಮಾಡ್ತಾ ಇದೆ. ನಾನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ಇದೇ ಮಹದೇವಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ 14ನೇ ತಾರೀಕು ಒಬ್ಬ ಡಯಾಲಿಸಿಸ್ ವ್ಯಕ್ತಿ ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿಯಲ್ಲಿ ಸತ್ತೋದ ಅಂತ ಮನೆಯವರು ಹೇಳ್ತಾರೆ. ಓಕೆ, ಒಂದು ಮಟ್ಟದಲ್ಲಿ ಅದನ್ನ ಮಹದೇವಪುರ ಪೊಲೀಸ್ ಠಾಣೆಯ ಬಿ ನಾರಾಯಣಪುರ ಅನ್ನೋ ಊರಿನಲ್ಲಿ ಒಬ್ಬ ವ್ಯಕ್ತಿ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇರ್ತಾರೆ, ಕಿಡ್ನಿ ಫೇಲ್ಯೂರ್ ಆಗಿ ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿ 2 ಗಂಟೆನಲ್ಲಿ ಸತ್ತೋದ ಅಂತ ಹೇಳ್ತಾರೆ. ಬೆಳಗ್ಗೆ ಅಷ್ಟೊತ್ತಿಗೆ ಆತನ ಹೆಣವನ್ನ ತಗೊಂಡೋಗಿ ಬರ್ನಿಂಗ್ ಯಾರ್ಡ್ ಅಲ್ಲಿ ಸುಟ್ಟಾಕ್ಬಿಡ್ತಾರೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆತ ಕಿಡ್ನಿ ಫೇಲ್ಯೂರ್ ಪೇಷಂಟ್ ಡಯಾಲಿಸಿಸ್ ಮಾಡ್ಕೊಳ್ತಾ ಇದ್ದವನು ಇದ್ದಕ್ಕಿದ್ದಂಗೆ ಸತ್ತೋದ್ರೆ ಮನೆಯವರು ಮಾಡಬೇಕಾದಂತ ಮೊದಲ ಕೆಲಸ ಏನು ಅಂತಂದ್ರೆ, ಪುಕ್ಸಟ್ಟೆ ಆಂಬುಲೆನ್ಸ್ ಇದೆ, ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಅವ್ರು ಬರ್ತಾರೆ. ಆ ಬಾಡಿಯನ್ನ ನಿಯರ್ ಬೈ ಹಾಸ್ಪಿಟ್ಲ್ ಗವರ್ಮೆಂಟ್ ಹಾಸ್ಪಿಟ್ಲ್ಗೆ ತಗೊಂಡೋಗಿ ಎಕ್ಸಾಮಿನ್ ಮಾಡಿ ಅವರ ಕಾಸ್ ಆಫ್ ಡೆತ್ ಸರ್ಟಿಫಿಕೇಟ್ ಅನ್ನ ತಂದು ಮಾತ್ರ ಈ ಬರ್ನಿಂಗ್ ಯಾರ್ಡ್ಗಳಲ್ಲಿ ಬರ್ನಿಂಗ್ ಮಾಡಬೇಕು. ಬಟ್ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಪೊಲೀಸ್ ಠಾಣೆಗಳ ಭ್ರಷ್ಟಾಚಾರ, ಪೊಲೀಸರ ಭ್ರಷ್ಟಾಚಾರ, ಪೋಲಿಗಳಾಗಿರುವಂತ ಪೊಲೀಸ್ ಠಾಣೆಗಳಲ್ಲಿ ಮತ್ತೊಂದು ಸ್ಕ್ಯಾಮ್ ಶುರುವಾಗಿದೆ. ಏನಂತಂದ್ರೆ, ಒಬ್ಬ ವ್ಯಕ್ತಿಯನ್ನ ಒಡೆದು ಸಾಯಿಸಿ ತಗೊಂಡೋಗಿ ನೀವು ಹೆಣ ಸುಡುವ ಕೇಂದ್ರದಲ್ಲಿ ಕೊಟ್ರೆ, ಅವ್ರಿಗೆ ಹಣ ಕೊಟ್ರೆ ಅವರು ಯಾವುದೇ ಸರ್ಟಿಫಿಕೇಟ್ ಇಲ್ಲದೆ ದ ಕಾಸ್ ಆಫ್ ಡೆತ್ ಅಂದ್ರೆ ಒಬ್ಬ ಡಾಕ್ಟರ್ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ ಅಂತ ಸರ್ಟಿಫೈ ಮಾಡಬೇಕಾಗತ್ತೆ. ಯಾಕೆ ಸತ್ತ ಅಂತ ದ ಕಾಸ್ ಆಫ್ ಡೆತ್ ಅನ್ನ ಎಕ್ಸಾಮಿನ್ ಮಾಡಿ ರಿಪೋರ್ಟ್ ಮಾಡಿದ ನಂತರ ಮಾತ್ರ ಯಾರಿಗೂ ಕೂಡ ಅಲ್ಲಿ ತಕರಾರಿಲ್ಲ ಅಂತಂದ್ರೆ ಆ ಬಾಡಿಯನ್ನ ಡಿಸ್ಪೋಸ್ ಮಾಡಬಹುದೇ ಹೊರತು, ಇಲ್ಲ ಅಂತಂದ್ರೆ ಆ ಹೆಣಗಳನ್ನ ಸುಡುವಂತ ಅಧಿಕಾರ ಸಂಬಂಧಪಟ್ಟಂತ ಸುಡುಗಾಡುಗಳಿಗೆ ಇಲ್ಲ. ಆದರೂ ಸಹ
ಆದರೂ ಸಹ ಕೆಆರ್ ಪುರಂ ಬಳಿ ಇರುವ ಬೆಂಗಳೂರಿನ ಕೆಆರ್ ಪುರಂ ಬಳಿ ಇರುವ ಮಹದೇವಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 14ನೇ ತಾರೀಕು ಮಧ್ಯರಾತ್ರಿಯಲ್ಲಿ ಒಬ್ಬ ವ್ಯಕ್ತಿ ಡಯಾಲಿಸಿಸ್ ಮಾಡ್ಕೊಂತ ಇದ್ದಂತ ವ್ಯಕ್ತಿ ತೀರಿ ಹೋಗ್ತಾನೆ ಅಂತ ಮನೆಯವರು ಹೇಳ್ತಾರೆ. ಆ ಸಮಯದಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಮತ್ತೆ ಹೆಂಡತಿ ಜೊತೆಲಿರ್ತಾರೆ ಅಂತ ಹೇಳ್ತಾರೆ. ಸಾಯಕ್ಕೆ ಮುಂಚೆ ಒಂದು ದೊಡ್ಡ ಗಲಾಟೆಯನ್ನ ಅಕ್ಕಪಕ್ಕ ಮನೆಯವರು ಕೇಳ್ತಾರೆ. ಅಂದ್ರೆ ಆ ಡಯಾಲಿಸಿಸ್ ವ್ಯಕ್ತಿ ಮೇಲೆ ಹಲ್ಲೆ ಆಗುತ್ತೆ ಅಂತ ಅಕ್ಕಪಕ್ಕ ಮನೆಯವರು ಹೇಳ್ತಾರೆ. ಸೊ ಅಕ್ಕಪಕ್ಕ ಮನೆಯವರು ಸಂಬಂಧಪಟ್ಟವ್ರು ಹೇಳೋದೇನು ಅಂತಂದ್ರೆ ಇವರೇ ಆ ಬೇಜಾರನ್ನ ಆ ಡಯಾಲಿಸಿಸ್ ವ್ಯಕ್ತಿಯನ್ನ ಟ್ರೀಟ್ಮೆಂಟ್ ಕೊಡಕ್ಕಾಗದೆ ಕೋಪದಲ್ಲೋ ಏನೋ ಒಡೆದೋ ಅಥವಾ ಏಟಿನಿಂದ ಸತ್ತಿರಬಹುದಂತ ಸಾಧ್ಯತೆಗಳಿದೆ ಅಂತ ಅಕ್ಕಪಕ್ಕ ಮನೆಯವರುಗಳು ಹೇಳೋದ್ರಿಂದ ಆಮೇಲೆ ಆ ಮನೆಯವರು ಏನಾದ್ರು ಆ ಹೆಣವನ್ನ ತೆಗೆದುಕೊಂಡು ಹೋಗಿ ಸಂಬಂಧಪಟ್ಟಂತ ಆಸ್ಪತ್ರೆಯಲ್ಲಿ ಕಾಸ್ ಆಫ್ ಡೆತ್ ಅನ್ನ ಐಡೆಂಟಿಫೈ ಮಾಡಿಸಿ ಸರ್ಟಿಫೈ ಮಾಡಿಸಿ ತದನಂತರ ಆ ಹೆಣವನ್ನ ಡಿಸ್ಪೋಸ್ ಮಾಡಬೇಕಾಗಿತ್ತು. ಆ ಮನೆಯವರು ಆಸ್ಪತ್ರೆಗೂ ತಗೊಂಡೋಗೋದಿಲ್ಲ, ಡಾಕ್ಟರ್ ಹತ್ರ ಪರಿಶೀಲನೆನೂ ಮಾಡಿಸಲ್ಲ. ಇದ್ದಕ್ಕಿದ್ದಂಗೆ ಯಾರಿಗೂ ಹೇಳದೆ ಆ ಹೆಣವನ್ನ ಸಂಬಂಧಪಟ್ಟಂತ ಬರ್ನಿಂಗ್ ಯಾರ್ಡ್ ಅಲ್ಲಿ ಸುಟ್ಟಾಕ್ತಾರೆ. ಈಗ ಮಹದೇವಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಅನುಮಾನಾಸ್ಪದ ಸಾವು ಕೊಲೆ ಆಗಿರ್ಬೋದು ಅಂತ ಈಗ ಕಂಪ್ಲೇಂಟ್ ಆಗಿದೆ. ಒನ್ಸ್ ಅಗೇನ್ ಮಹದೇವ್ ಪೊಲೀಸ್ ಅವರು ಗೊತ್ತಲ್ಲ, ಪೊಲೀಸ್ ಅವರ ವಿಚಾರ ನಿಮಗೆ ಹೇಳದೇ ಬೇಕಾಗಿಲ್ಲ. ಕಂಪ್ಲೇಂಟ್ ಆಗಿ 4 ದಿವಸ ಆದ್ರೂ ಮಹದೇವಪುರ ಪೊಲೀಸ್ ಠಾಣೆಯವರು ಇದುವರೆಗೂ ಬರೀ ತನಿಖೆ ಅಂತ ಪ್ರತಿದಿನ ಮುಂದಕ್ಕೆ ಹೋಗ್ತಾ ಇದ್ದಾರೆ ಹೊರತು ಈ ಒಂದು ಸರ್ಟಿಫಿಕೇಟ್ ಕಾಸ್ ಆಫ್ ಡೆತ್ ಸರ್ಟಿಫಿಕೇಟ್ ಇಲ್ಲದೆ ಸುಟ್ಟಾಕಿರುವ ಹೆಣದ ಜವಾಬ್ದಾರಿಯನ್ನ ಹೊರಬೇಕಾದಂತ ಆರೋಪಿತರ ಮೇಲೆ ಎಫ್ಐಆರ್ ದಾಖಲೆ ಮಾಡದೆ ಎಫ್ಐಆರ್ ದಾಖಲೆ ಮಾಡಿಲ್ಲ, ಅವರನ್ನ ಅರೆಸ್ಟೂ ಮಾಡಲಿಲ್ಲ. ಬರೀ 4 ದಿವಸದಿಂದ ತನಿಖೆ ಅನ್ಕೊಂಡು ಇದನ್ನ ಮುಂದೂಡ್ತಾ ಇದ್ದಾರೆ. ನಾವು ಕರ್ನಾಟಕ ಸರ್ಕಾರದಲ್ಲಿ ಕೇಳೋದೇನು ಅಂತಂದ್ರೆ ಕೈಂಡ್ಲಿ ಮೇಕ್ ಎ ಸ್ಟ್ರಿಕ್ಟ್ ಗೈಡ್ ಲೈನ್ಸ್, ಎಸ್ಪೆಷಲಿ ಬೆಂಗಳೂರಲ್ಲಿ ಕೆಲವು ಕೊಲೆ ಮಾಡಿರುವಂತ ಹೆಣಗಳನ್ನ ಹಣ ಕೊಟ್ಟು ಬರ್ನಿಂಗ್ ಯಾರ್ಡ್ ಅಲ್ಲಿ ಬರ್ನ್ ಮಾಡಿ ಎವಿಡೆನ್ಸ್ ಗಳನ್ನ ಡೆಸ್ಟ್ರಾಯ್ ಮಾಡುವಂತ ಕೆಲಸಗಳನ್ನು ಕೂಡ ಕೆಲವು ಕ್ರಿಮಿನಲ್ಗಳು ಮಾಡ್ತಾ ಇರೋದ್ರಿಂದ ಅಂಡ್ ಒನ್ಸ್ ಅಗೇನ್ ಈ ಮಹದೇವಪುರ ಪೊಲೀಸ್ ಅವರು ಕಂಪ್ಲೇಂಟ್ ಅನ್ನ ತಗೊಂಡು 4 ದಿವಸ ಆದ್ರೂ ಕೂಡ ಇವತ್ತು 14ನೇ ತಾರೀಕು ಕಂಪ್ಲೇಂಟ್ ಆಗಿರೋದು. 14, 15, 16, 17, 18, 19 6 ದಿವಸ ಕಳೆದರೂ ಕೂಡ 5 ದಿವಸ ಕಳೆದರೂ ಕೂಡ ಬರೀ ತನಿಖೆ ಅನ್ಕೊಂತಲ್ಲ. ಗೊತ್ತಲ್ಲ ನಿಮ್ಗೆ, ಇವತ್ತು ಬೆಂಗಳೂರು ಪೊಲೀಸರು ಅಂತೂ ನಂಬರ್ 1 ಟಾಪ್ ಪೋಸ್ಟ್ ಅಲ್ಲಿ ಇದ್ದಾರೆ. ಬರೀ ಕೆಟ್ಟ ಹೆಸರಿಗೆ ಕರ್ನಾಟಕ ಪೊಲೀಸರಾಗಿರ್ಬೋದು, ಬೆಂಗಳೂರಿನ ಪೊಲೀಸರಂತೂ ಇಡೀ ದೇಶದಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿ ಭ್ರಷ್ಟಾಚಾರ ಮತಿಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕೊಲೆ ಆಯ್ತಾ, ಕೊಲೆಯನ್ನು ಮನೆಯವರೇ ಮಾಡಿದ್ರ, ಆ ಮಾಡಿದಂತ ಕೊಲೆಯನ್ನ ಮುಚ್ಚಾಕ್ಲಿಕ್ಕೆ ಬೆಳಗ್ಗೆ ಅದನ್ನ ಬರ್ನಿಂಗ್ ಯಾರ್ಡ್ ಅಲ್ಲಿ ಬರ್ನ್ ಮಾಡಿದ್ರ. ಇಷ್ಟೆಲ್ಲ ಆಗಿ ಯಾವುದೇ ಸರ್ಟಿಫಿಕೇಟ್ ಕಾಸ್ ಆಫ್ ಡೆತ್ ಸರ್ಟಿಫಿಕೇಟ್ ಇಲ್ಲದೆ ಆ ಸುಟ್ಟಾಕಿರೋ ಹೆಣದ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಟ್ರೆ ಬೆಂಗಳೂರಿನ ಮಹದೇವಪುರ ಪೊಲೀಸ್ ಅವರು ಇನ್ನ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇನ್ನೆಷ್ಟು ಹೆಣಗಳು ಬೀಳಬೇಕು, ಇನ್ನೆಷ್ಟು ಕ್ರಿಮಿನಲ್ ಕ್ರೈಮ್ಗಳಾಗಬೇಕು, ಇನ್ನೆಷ್ಟು ಕೊಲೆಗಳು ಸ್ವಾಭಾವಿಕ ಸಾವು ಅಂತ ಸುಟ್ಟಾಕಿ ಅದಕ್ಕೆ ಪೊಲೀಸರೇ ರಕ್ಷಣೆ ಕೊಡ್ತಾರೆ ಗೊತ್ತಿಲ್ಲ ಅಂತ ಹೇಳುತ್ತಾ ಇದೊಂದು ಘಟನೆ ಕರ್ನಾಟಕ ರಾಜ್ಯ ಸರ್ಕಾರ ನಿರ್ದಿಷ್ಟವಾದಂತಹ ಒಂದು SOPಗಳನ್ನ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಕಾಸ್ ಆಫ್ ಡೆತ್ ಸರ್ಟಿಫಿಕೇಟ್ ಇಲ್ಲದೆ ಯಾವುದೇ ಹೆಣಗಳನ್ನ ಯಾವುದೇ ಸುಡುಗಾಡಿನಲ್ಲಿ ಸುಡಲಿಕ್ಕೆ ಪರ್ಮಿಷನ್ ಸರ್ಕಾರ ಕೊಡಬಾರದು. ಈ ರೀತಿಯ ಒಂದು ಅಕ್ರಮಗಳಿಗೆ ಸುಡುಗಾಡುಗಳು ಇವತ್ತು ನ್ಯೂಸ್ ಅಲ್ಲಿ ಇದೆ. ಇಲ್ಲಿವರೆಗೂ ಆಸ್ಪತ್ರೆ ನ್ಯೂಸ್ ಅಲ್ಲಿತ್ತು, ಸ್ಕೂಲ್ ನ್ಯೂಸ್ ಅಲ್ಲಿತ್ತು, ವಿಧಾನಸೌಧ ನ್ಯೂಸ್ ಅಲ್ಲಿತ್ತು, ಪೊಲೀಸರು ನ್ಯೂಸ್ ಅಲ್ಲಿತ್ತು. ಈಗ ಸುಡುಗಾಡಲ್ಲೂ ಸಹ ನೀವು ಹಣ ಕೊಟ್ರೆ ಕೊಲೆ ಮಾಡಿರುವಂತ ಹೆಣಗಳನ್ನು ಕೂಡ ಹಿಂದೆ ಮುಂದೆ ನೋಡದೆ ಸುಡುವಂತ ಕೆಲಸಗಳನ್ನ ಬೆಂಗಳೂರಿನ ಸುಡುಗಾಡುಗಳು ಮಾಡ್ತಾ ಇದೆ. ಹೆಣಗಳನ್ನು ಸುಡುವಂತ ಕೇಂದ್ರಗಳು ಮಾಡ್ತಾ ಇದೆ. ಸಂಬಂಧಪಟ್ಟಂತ ಬೆಂಗಳೂರಿನ ಇನ್ಚಾರ್ಜ್ ಇದರ ಬಗ್ಗೆ ನೀವು ಕ್ರಮ ವಹಿಸಬೇಕು. ಯಾವುದೇ ಸತ್ತಿರೋ ವ್ಯಕ್ತಿ ಆಗಿರ್ಲಿ ಕಾಸ್ ಆಫ್ ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ಅವರನ್ನ ಸುಡಲಿಕ್ಕೆ ಸರ್ಕಾರ ಮತ್ತೆ ಎಸ್ಪೆಷಲಿ ಸುಡುಗಾಡು ಕೇಂದ್ರಗಳಲ್ಲಿ ಒಂದು ನಿರ್ದಿಷ್ಟವಾದಂತ ಒಂದು ನಿರ್ದೇಶನವನ್ನ ಕೊಡಬೇಕು. ಕಾಸ್ ಆಫ್ ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ
ಆ ಹೆಣಗಳನ್ನ ಯಾವುದೇ ಕಾರಣಕ್ಕೂ ಸುಡಬಾರದು ಅನ್ನೋ ನಿರ್ದೇಶನವನ್ನ ಐ ಥಿಂಕ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ಮುನ್ಸಿಪಾಲಿಟಿ ಅವರು, ಗ್ರೇಟರ್ ಬೆಂಗಳೂರವರು, ಗೃಹ ಇಲಾಖೆ ಸಂಬಂಧಪಟ್ಟಂತ ಈ ಸುಡುಗಾಡುಗಳಿಗೆ ನಿರ್ದೇಶನವನ್ನ ಕೊಡಬೇಕು. ಹಣ ಕೊಟ್ರೆ ಕಾಸ್ ಆಫ್ ಡೆತ್ ಅವ್ರು ಕೊಲೆ ಮಾಡಿದ್ರು ಪರವಾಗಿಲ್ಲ, ತಗೊಂಬಂದು ಅದನ್ನ ಯಾವ್ದೋ ಕಂಜಿ ಪಿಂಜಿ ಸರ್ಟಿಫಿಕೇಟ್ ಕೊಟ್ರೆ ಅದನ್ನ ತಗೊಂಬಂದು ಸುಟ್ಟಾಕುವಂತ ಕೆಲಸಗಳನ್ನ ಇವರು ಮಾಡ್ತಾ ಇದ್ದಾರೆ. ನಮ್ಮ ಕಣ್ಣು ಮುಂದೆ ಕೊಲೆಗಳಾಗ್ತಾ ಇದ್ರೆ ನಾವು ನೋಡಿ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡಬೇಕಾದ್ದು ನಮ್ಮ ಕೆಲಸ ಅಂತ ಹೇಳುತ್ತಾ, ಈ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸರು ಮತ್ತೊಮ್ಮೆ ಬ್ಯಾಡ್ ನ್ಯೂಸ್, ದ ಪೊಲೀಸ್ ಆರ್ ಇನ್ ಅ ಬ್ಯಾಡ್ ನ್ಯೂಸ್ ಫಾರ್ ಎ ರಾಂಗ್ ಕಾಸ್. ಇಂಥ ಪ್ರಕರಣಗಳು ಬಂದಾಗ ಪೊಲೀಸರು ಅದ್ರ ಬಗ್ಗೆ ಸ್ಪೀಡ್ ಆಗಿ ತನಿಖೆ ಮಾಡಿ ತಪ್ಪಾಗಿದ್ರೆ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡಬೇಕೇ ಹೊರತು ಅಲ್ಲಿ ಕೂತ್ಕೊಂಡು ಮೀನಾಮೇಷ ಮಾಡೋದು, ಅಲ್ಲಿ ಕೂತ್ಕೊಂಡು ಕಾಂಪ್ರಮೈಸ್ ಮಾಡಿ ಅನ್ಕೊಳೋದು, ಅಲ್ಲಿ ಕೂತ್ಕೊಂಡು ಏನೋ ಆಗೋಯ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ಭಾಷೆಯನ್ನ ಬಿಟ್ಟು ಕ್ರೈಮ್ ಆಗಿದ್ರೆ, ಕೊಲೆ ಆಗಿದ್ರೆ, ಅದು ಕೊಲೆಯ ರೀತಿ ಇದ್ದರೆ ಅದು ಮೊದಲು ಮಾಡಬೇಕಾದ್ದು FIR. ತದನಂತರ ನೀವು ಏನ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಿದೆ ಅಂತ ಹೇಳುತ್ತಾ, ಒಂದಂತೂ ನಿಜ, ಯಾರೇ ಆಗಿರ್ಬೋದು, ಪ್ರಾಣ ಅನ್ನೋದು ತುಂಬಾ ಅತ್ಯಮೂಲ್ಯವಾದಂತ ಒಂದು ವಿಚಾರ. ಆ ಪ್ರಾಣಕ್ಕೆ ಯಾರೇ ಕೈ ಹಾಕಿದ್ರು ಕೂಡ ಅದು ಮಹಾ ಅಪರಾಧ ಅಂತ ಹೇಳುತ್ತಾ, ಒಂದಂತೂ ನಿಜ, ಕರ್ನಾಟಕ ರಾಜ್ಯ ಸರ್ಕಾರ ಈ ರೀತಿ ಯಾವುದೋ ಕಾರಣಗಳಿಂದ ಕೊಲೆ ಅಂತ ಆಗಿರುವಂತ ಕೆಲವು ಕೇಸುಗಳಲ್ಲೂ ಸಹ ಯಾವುದೇ ಸರ್ಟಿಫಿಕೇಟ್ ಇಲ್ಲದೆ ಸುಡುಗಾಡುಗಳಲ್ಲಿ ಸುಡ್ತಾ ಇದ್ದಾರೆ. ಅದು ಬೆಂಗಳೂರಿನ ಸುಡುಗಾಡುಗಳಲ್ಲಿ, ಆ ಬರ್ನಿಂಗ್ ಯಾರ್ಡ್ಗಳಲ್ಲಿ ವಿತೌಟ್ ಎನಿ ಸರ್ಟಿಫಿಕೇಟ್, ಪ್ರಾಪರ್ ಡಾಕ್ಯುಮೆಂಟೇಶನ್. ಅದು ಕೊಲೆ, ಕೆಲವೊಂದು ಕೇಸ್ಗಳಲ್ಲಿ ಕೊಲೆ ಆಗಿದ್ರು ಸಹ ಸುಮ್ಮನೆ ಯಾವುದೋ ಡಾಕ್ಟರ್ದು ಯಾವುದೋ ಒಂದು ಸಣ್ಣ ಪುಟ್ಟ ಲೆಟರ್ನ ಇಟ್ಕೊಂಡು ಸುಡುವಂತ ಕೆಲಸಗಳನ್ನ ಬೆಂಗಳೂರಿನ ಹೆಣ ಸುಡುವಂತ ಬರ್ನಿಂಗ್ ಯಾರ್ಡ್ಗಳು ಮಾಡ್ತಾ ಇದೆ. ಇದರ ಬಗ್ಗೆ ಸೂಕ್ತ ಕ್ರಮವನ್ನ ಸರ್ಕಾರ ಹೊರಡಿಸಬೇಕು. ಎಸ್ಪೆಷಲಿ ಪೊಲೀಸ್ ಇಲಾಖೆ ಮತ್ತೆ ಗ್ರೇಟರ್ ಬೆಂಗಳೂರು ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಕೋಆರ್ಡಿನೇಟ್ ಮಾಡಿಕೊಂಡು ಈ ಹೆಣಗಳನ್ನು ಸುಡುವ ಕೇಂದ್ರಗಳಲ್ಲಿ ನಿರ್ದಿಷ್ಟವಾದಂತಹ ಕಾಸ್ ಆಫ್ ಡೆತ್ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಥವಾ ಇದಕ್ಕೆ ಸುಡಲಿಕ್ಕೆ ಪರ್ಮಿಷನ್ ಇದ್ರೆ ಮಾತ್ರ ಅವುಗಳನ್ನು ಸುಡಬೇಕು, ಇಲ್ಲ ಅಂದ್ರೆ ಸುಡಬಾರದು ಅನ್ನೋ ಒಂದು ನಿರ್ದೇಶನವನ್ನ, ಒಂದು SOP ಯನ್ನ ಸರ್ಕಾರ ಹೊರಡಿಸಬೇಕು. ಅನ್ಯಾಯದ ಸಾವುಗಳನ್ನ ತಡೆಯುವಲ್ಲಿ ಸರ್ಕಾರ ಕೆಲಸ ಮಾಡಬೇಕು. ಪೊಲೀಸರು ಇಂಥ ವಿಚಾರಗಳು ಬಂದಾಗ ಒಂದು ಪ್ರಿಮಿನರಿ ತನಿಖೆ ಮಾಡಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅನ್ನೋ ಭಾಷೆಯನ್ನ ಬಿಟ್ಟು, ತಪ್ಪಾಗಿದ್ರೆ ಅದ್ರ ಮೇಲೆ FIR ಅನ್ನ ಮಾಡಿ ಮತ್ತೆ ಮುಂದಿನ ಕಾನೂನು ಕ್ರಮಗಳನ್ನ ಜರುಗಿಸುವಂತ ಕೆಲಸ ಮಾಡಬೇಕು. ನಾನೊಂದು ವಿಡಿಯೋ ಮಾಡಾಕ್ರೆ 5 FIR ಮಾಡವ್ರೆ. ಧರ್ಮಸ್ಥಳ ಕೇಸಲ್ಲಿ 5 FIR ಮಾಡಿದ್ದು ಇದೇ ಕಾಂಗ್ರೆಸ್ ಗೌರ್ಮೆಂಟ್, ಇದೇ DK ಶಿವಕುಮಾರನ ಗೌರ್ಮೆಂಟ್. ನಾನು ವಿಡಿಯೋ ಮಾಡೋದಿಕ್ಕೆ 5 FIR ಮಾಡಿದವರು. ಅಲ್ಲಿ ಹೆಣ ರಾತ್ರಿ ಗೊತ್ತಿಲ್ದರನ್ನ ಕತ್ತಿಸ್ಕಾಕಿ ಸಾಯಿಸಾಕಿದ್ರೆ ಅದಕ್ಕೆ ಕಾಸ್ ಆಫ್ ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ಅದನ್ನ ತಗೊಂಡು ಸುಟ್ಟಾಕಿದ್ದಾರೆ. ಈಗ ಮಾದೇಪುರ ಪೊಲೀಸರು ಕಂಪ್ಲೇಂಟ್ ಇಸ್ಕೊಂಡು, ಅಣ್ಣ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಣ್ಣ ಇದನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಅಣ್ಣ ಇದನ್ನ ಮುಚ್ಚಾಕನೋ ಅನ್ನೋ ಮಟ್ಟಕ್ಕೆ ಬೆಂಗಳೂರಿನ ಪೊಲೀಸರು ಇನ್ನೆಷ್ಟು ಜನ ಸಸ್ಪೆಂಡ್ ಆಗಬೇಕು ನೀವೆಲ್ಲ? ಒಟ್ನಲ್ಲಿ ನಿಮ್ಮ ತಲೆನಲ್ಲಿ ಬುದ್ಧಿ ಅಂತೂ ಬರೋದಿಲ್ಲ. ಏನ್ ಹೇಳ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಇದು ನೋಡಿ, ಬೆಂಗಳೂರಲ್ಲಿ ನಡೀತಾ ಇರುವಂತ ಕೊಲೆಗಳು ಆಗಿರುವಂತ ಸಾಧ್ಯತೆ ಇರುವಂತ ಹೆಣಗಳನ್ನ ಕಾಸು ಕೊಟ್ರೆ ಬರ್ನಿಂಗ್ ಯಾರ್ಡ್ ಅಲ್ಲಿ ಬರ್ನ್ ಮಾಡಿ ಬಿಸಾಕ್ತಾರೆ. ಇಟ್ ಈಸ್ ನಥಿಂಗ್ ಲೆಸ್ ದ್ಯಾನ್ ಡೆಸ್ಟ್ರಾಯಿಂಗ್ ಎವಿಡೆನ್ಸ್. ಒಂದು ಕೊಲೆ ಮಾಡಿರೋದು ಎಷ್ಟು ತಪ್ಪೋ, ಆ ಕೊಲೆ ಮಾಡಿರೋ ಹೆಣವನ್ನ ವಿತೌಟ್ ಎನಿ ಕಾಸ್ ಆಫ್ ಡೆತ್ ಈ ಸುಡುಗಾಡುಗಳಲ್ಲಿ, ಎಲೆಕ್ಟ್ರಾನಿಕ್ ಸುಡುಗಾಡುಗಳಲ್ಲಿ ಸುಡೋದು ಕೂಡ ಅಷ್ಟೇ ಅಪರಾಧ ಅಂತ ಈ ಮೂಲಕ ಹೇಳುತ್ತಾ, ಈ ರೀತಿ ಸ್ಕ್ಯಾಮ್ ಮಾಡ್ತಾ ಇದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಬೆಂಗಳೂರಲ್ಲಿ ಯಾವುದೇ ಹೆಣ ತಗೊಂಡೋಗಿ ಯಾವುದೋ ಒಂದು ಗೀಚ್ಕೊಂಡೋಗಿ ಬಿಸಾಕಿದ್ರೆ ಅದು ಕಾಸ್ ಆಫ್ ಡೆತ್ ಸರ್ಟಿಫಿಕೇಟು ಆಗಿರಲ್ಲ, ಅಥವಾ ಪ್ರೊಫೆಷನಲ್ ಡಾಕ್ಟರ್ ಅದನ್ನ ಸರ್ಟಿಫೈ ಕೂಡ ಮಾಡಿರಲ್ಲ. ಆದ್ರೂ ಕೂಡ 10,000 ಬಿಸಾಕಿದ್ರೆ ಹೆಣನ್ ಸುಟ್ಟಾಕ್ತಾರೆ. ಅಂದ್ರೆ ಕೊಲೆ ಮಾಡ್ರೋನ್ಗೆ ತುಂಬಾ ಈಸಿ ಬೆಂಗಳೂರಲ್ಲಿ ಹೆಣವನ್ನ ಸುಟ್ಟಾಕ್ಲಿಕ್ಕೆ. ಕಾರಣ ಯಾಕೆ ಅಂತಂದ್ರೆ 10,000 ಕಾಸು ಕೊಟ್ರೆ ಹೆಣನ್ ಸುಟ್ಟಿ ಬೂದಿನ ಕೊಡ್ತಾರೆ. ಅಲ್ಲಿಗೆ ಇದ್ದಂತ ಎವಿಡೆನ್ಸ್ಗಳನ್ನು ಡೆಸ್ಟ್ರಾಯ್ ಮಾಡಿದೆ ಅಂತ ಹೇಳುತ್ತಾ, ಈಗ ಈ ತರ ಒಂದು ಪ್ರಕರಣ ಮಾದೇಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇಲ್ಲಿವರೆಗೂ 5 ದಿವಸ ಆದ್ರೂ ಕೂಡ ಮಾದೇಪುರ ಪೊಲೀಸರು ಅಡ್ಜಸ್ಟ್ ಮಾಡ್ಕೊಳ್ಳಿ, ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಅವರು ನಿಮ್ಮವರೇ, ಏನ್ ಮಾಡಕ್ಕಾಗತ್ತೆ ಅಂತ ಮೀನಾಮೇಷ ಹೇಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಭಾಷೆಯಲ್ಲಿ ಕರ್ತವ್ಯ ಲೋಪ ಅಂತ ಹೇಳ್ತಾರೆ. ಕರ್ತವ್ಯ ಲೋಪವನ್ನ ಮಾದೇಪುರ ಪೊಲೀಸರು ಎಸಗಿದ್ದಾರೆ. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ನೋಡ್ತಾ ಇದ್ರೆ ದಯಮಾಡಿ ಇದ್ರ ಮೇಲೆ ಕ್ರಮ ಜರುಗಿಸಿ ಸ್ವಾಮಿ ಅಂತ ಹೇಳುತ್ತಾ,
ಆಮೇಲೆ ಡಿಸಿಪಿ ವೈಟ್ ಫೀಲ್ಡ್ ಅವ್ರು ಏನಾದ್ರು ನೋಡ್ತಾ ಇದ್ರೆ ನಿಮ್ಮ ಮಾದೇಪುರ ಪೊಲೀಸರಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳುತ್ತಾ, ಎಸಿಪಿ ಸಬ್ ಡಿವಿಷನ್ ವೈಟ್ ಫೀಲ್ಡ್ ಅವರು ರೀನಾ ಸುವರ್ಣ ಅವ್ರು ನೋಡ್ತಾ ಇದ್ರೆ ದಯಮಾಡಿ ಇದ್ರ ಬಗ್ಗೆ ಕ್ರಮ ಜರುಗಿಸಿ ಅಂತ ಹೇಳುತ್ತಾ, ಈ ತರ ಘಟನೆಗಳು ಘಟಿಸಿದ್ರೆ ಅದ್ರ ಮೇಲೆ ಕಾನೂನು ಕ್ರಮ ತುಂಬಾ ಇಂಪಾರ್ಟೆಂಟ್. ಅವ್ರು ಕೊಲೆ ಮಾಡಿಲ್ಲ ಅಂದ್ರೆ ಅವ್ರನ್ನ ಬಿಟ್ಟು ಕಳಿಸಿ, ಸಮಸ್ಯೆ ಏನಿಲ್ಲ. ಕೊಲೆ ಮಾಡಿದ್ರೆ ಮಾತ್ರ, ಅಥವಾ ಅಲ್ಲಿ ಪ್ರೊಸೀಜರಲ್ ಲ್ಯಾಪ್ಸ್ ಆಗಿ ಅಲ್ಲಿ ದಾಖಲೆಗಳಿಲ್ಲ ಅಂತಂದ್ರೆ, ಈಗ ಅವ್ರು ಏನು ಮಾಡಿಲ್ಲ ಅಂತಂದ್ರೆ ಕಾಸ್ ಆಂಬುಲೆನ್ಸ್ ಕರೆದು ಆ ವ್ಯಕ್ತಿಯನ್ನ, ಸತ್ತೋಗಿರೋ ವ್ಯಕ್ತಿಯನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಆ ಡಾಕ್ಟರ್ ಹತ್ರ ತೋರಿಸಿ ಕಾಸ್ ಆಫ್ ಡೆತ್ ಸರ್ಟಿಫಿಕೇಟ್ ತಗೊಂಡು ಆ ಡೆತ್ ಆಗಿರೋದನ್ನ ಕನ್ಫರ್ಮೇಶನ್ ರಿಪೋರ್ಟ್ ತಗೊಂಡು ಬಂದು ಸುಡ್ಬೋದಾಗಿತ್ತು. ಯಾವ ಆಂಬುಲೆನ್ಸು ತರಿಸಲಿಲ್ಲ, ಯಾವ ಆಸ್ಪತ್ರೆಗೂ ಹೋಗಿಲ್ಲ. ಇವರೇ ಮೂಕ್ನಲ್ಲಿ ಹತ್ತಿಗಳು ಹಾಕಿ ಬೆಳಗ್ಗೆ ಒಂದು 10 ಗಂಟೆಗೆ ಸುಟ್ಟಾಕವ್ರೆ. ಈಗ ಅದು ಕಂಪ್ಲೇಂಟ್ ಆಗಿದ್ರೆ ಮಾದೇಪುರ ಪೊಲೀಸರು ಸರ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್, ಸ್ವಲ್ಪ ನಿಮ್ಮವರೇ ಅಲ್ವಾ ಅಂತ ಹೇಳಿ ಕೇಸನ್ನ ಮುಚ್ಚಾಕುವಂತ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾವ್ ಹೇಳೋದೇನು ಅಂತಂದ್ರೆ, ಅಕಸ್ಮಾತ್ ಅವ್ರೇನಾದ್ರು ತಪ್ಪು ಮಾಡಿದ್ರೆ FIR ಮಾಡಿ ಮುಂದಿನ ಕಾನೂನು ಕ್ರಮ ಜರುಗಿಸಬೇಕು. ತಪ್ಪು ಮಾಡಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ, ಅಥವಾ ದಾಖಲೆಗಳಿದ್ರೆ, ಕಾಸ್ ಆಫ್ ಡೆತ್ ದಾಖಲೆಗಳಿದ್ರೆ ಅವ್ರನ್ನ ಬಿಟ್ಟು ಕಳಿಸ್ಬೇಕು. ಎರಡೂ ಪಾಸಿಬಿಲಿಟೀಸ್ ಇದೆ. ಬಟ್ ಇವೆರಡನ್ನೂ ಮಾದೇಪುರ ಪೊಲೀಸರು ಮಾಡ್ತಾ ಇಲ್ಲ. ಹಾಗಾಗಿ ಈ ವಿಚಾರವನ್ನ ಸಾರ್ವಜನಿಕರ ಗಮನಕ್ಕೆ ತರಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದಂತೂ ನಿಜ, ವಿ ನೀಡ್ ಅಕೌಂಟಬಿಲಿಟಿ. ಅವನ್ ಪೊಲೀಸ್ ಆಗಿರ್ಲಿ, CM ಆಗಿರ್ಲಿ, ಡೆಪ್ಯೂಟಿ CM ಆಗಿರ್ಲಿ, ಅಥವಾ ನಮಗೆ ಗೊತ್ತಿರೋರಾಗಿರ್ಲಿ, ಒಂದಂತೂ ನಿಜ, ಯಾರನ್ನು ಕೂಡ ಕೊಲ್ಲುವಂತ ಅಧಿಕಾರ ಯಾರಿಗೂ ಇಲ್ಲ. ಅದೇ ಅಚಾತುರ್ಯದಿಂದ ಆಗಿರ್ಲಿ, ಆಕಸ್ಮಿಕವಾಗಿರ್ಲಿ, ಆಕ್ಸಿಡೆಂಟ್ ಆಗಿರ್ಲಿ, ಕೊಲೆನೆ, ಪ್ರಾಣ ಹೋಗಿದ್ರೆ ಪ್ರಾಣ ಹೋಗಿದ್ರೇನೆ. ನಾನು ಹೇಳೋದೇನು ಅಂತಂದ್ರೆ, ಮಾದೇಪುರ ಪೊಲೀಸರಿಗೆ ಅಕಸ್ಮಾತ್ ನೀವುಗಳು ಅದನ್ನ ಕೊಲೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು FIR ಮಾಡಬೇಕು. ಇಲ್ಲ ಅಂತಂದ್ರೆ, ಇಲ್ಲ ಬಿಡ್ರಿ ಇದು ಕೊಲೆ ಅಲ್ಲ, ಎಲ್ಲಾ ದಾಖಲೆ ಕೊಟ್ಟವ್ರೆ ಅಂತೇಳಿ ಅದನ್ನ ಕ್ಲೋಸ್ ಆದ್ರೂ ಮಾಡಬೇಕು. ಈ ಕಡೆ FIR ಮಾಡಲ್ಲ, ಈ ಕಡೆ ಕ್ಲೋಸ್ ಮಾಡಲ್ಲ. ಮತ್ತೆ ಇನ್ನೇನ್ ಮಾಡ್ತೀರಾ? ಒನ್ಸ್ ಅಗೇನ್ ಬೆಂಗಳೂರು ಪೊಲೀಸ್ ಆರ್ ಇನ್ ನ್ಯೂಸ್. ನಾವಂತ ಹೇಳ್ನಲ್ಲ, ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಕೂಡ ಲಂಚವಂತೂ ಕೊಡಲ್ಲ, ಲಂಚ ಅಂತೂ ಕೊಡಲ್ಲ. ಲಂಚ ಮುಕ್ತವಾಗಿ ಕೆಲಸ ಆಗಬೇಕಾಗಿದೆ. ಹಂಗಾಗಿ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಜನರ ಮುಂದೆ ಇದನ್ನ ಹೇಳ್ಬೇಕಾದಂತ ಪರಿಸ್ಥಿತಿ ಇದೆ. ಮಾದೇಪುರ ಪೊಲೀಸರು ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಅಂತ ಈ ಮೂಲಕ ಹೇಳುತ್ತಾ, ಅಕಸ್ಮಾತ್ ನಿಮಗೆ ಸರಿ ಅನ್ಸಿದ್ರೆ ಅದನ್ನ FIR ಮಾಡಿ, ಇಲ್ಲ ಅಂದ್ರೆ ಅದನ್ನ ಮುಚ್ಚಾಕಿ ಅಂತ ಹೇಳುತ್ತಾ, ಯಾವುದೇ ಕಾರಣಕ್ಕೂ ಒಂದಂತೂ ನಿಜ, ಆಕಸ್ಮಿಕವಾಗಿರ್ಲಿ ಅಥವಾ ಗೊತ್ತಿದ್ದೋ ಅಚಾತುರ್ಯದಿಂದ ಯಾರ ಪ್ರಾಣನೂ ಹೋಗಬಾರ್ದು. ಅದಕ್ಕೆ ಯಾರಾದ್ರೂ ಕಾರಣ ಆಗಿದ್ರೆ, ಅದು ಕೊಲೆ ಆಗಿದ್ರೆ, ಪೊಲೀಸರ ಮೂಲಭೂತ ಕರ್ತವ್ಯ ಅಂತಂದ್ರೆ FIR ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋದು. ಅದನ್ನ ಮಾಡಿಲ್ಲ ಅಂತಂದ್ರೆ ನೀವು ಕರ್ತವ್ಯ ಲೋಪ ಮಾಡ್ತಾ ಇದ್ದೀರಾ, ನಿಮ್ಮ ಮೇಲೆ ಕೂಡ ನಾವು ಕಾನೂನು ಕ್ರಮ ಜರುಗಿಸಬಹುದು ಅಂತ ಈ ಮೂಲಕ ಹೇಳುತ್ತಾ, ಕರ್ನಾಟಕ ಸರ್ಕಾರ ಒಂದು SOP ಯನ್ನ ಜರುಗಿಸಬೇಕು. SOP ಅಂತಂದ್ರೆ ನಿರ್ದಿಷ್ಟವಾದಂತ ಕಾಸ್ ಆಫ್ ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ಯಾವುದೇ ಹೆಣಗಳನ್ನ ಮತ್ತೆ ಈ ಹೆಣ ಸುಡುವ ಕೇಂದ್ರಗಳಲ್ಲಿ ಸುಡಬಾರದು. ಸುಟ್ರೆ ಅವನನ್ನು ಕೂಡ ಕೊಲೆನಲ್ಲಿ ಫಿಕ್ಸ್ ಮಾಡಿ FIR ಮಾಡಬೇಕು ಅಂತ ಈ ಮೂಲಕ ಹೇಳುತ್ತಾ ಈ ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸ್ಕ್ಯಾಮ್ 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 ಸ್ಕ್ಯಾಮ್, ಕೊಲೆ 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 ಕೊಲೆ, ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ, ಇನ್ ಬಿಟ್ರೆ ಬೇರೆ ಏನೂ ಇಲ್ಲ ಗುರು. ಇಲ್ಲಿ ಆಸ್ತಿಗೋಸ್ಕರ ಕೊಲೆನೋ ಇಲ್ಲ ಬೇರೆ ಯಾವ್ದೋ ಆಸೆಗೋಸ್ಕರ ಕೊಲೆನೋ, ಒಟ್ನಲ್ಲಿ ಕೊಲೆ ಅಂತೂ ಮಾಡಬೇಕು. ಇನ್ನು ಅಧಿಕಾರಿಗಳ ನೀನ್ ಕೊಲೆ ಮಾಡಿರೋ ಇನ್ನೊಂದು ಮಾಡಿರೋ ದುಡ್ಡು ಕೊಟ್ರೆ ಅದನ್ನ ಮುಚ್ಚಾಕ್ತಾರೆ, ಎಸ್ಪೆಷಲಿ ಪೊಲೀಸ್ ಇಲಾಖೆಯವರು ಅಂತ ಈ ಮೂಲಕ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಅಂಡ್ ಈ ಒಂದು SOP ಯನ್ನ ಸರ್ಕಾರ ಹೊರಡಿಸಬೇಕು. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಕಣದಲ್ಲೂ ಕನ್ನಡ.